ಮಾದೇಪುರ ಮತ್ತು ದೊಡ್ಡಪಳ್ಳಿ ಮಧ್ಯ ಕಾವೇರಿ ನದಿಯಿಂದ ಮಾದೇಪುರದ ಕಡೆಯಿಂದ ದೊಡ್ಡಪಳ್ಳಿಯ ಕಡೆಗೆ ಆಡುಮರಿಗಳನ್ನು ಕೊಪ್ಪರಕೆರೆ ತಗೊಂಡು ಹೋಗೋ ವಿಡಿಯೋ ಮಾಡೋದು ಬಂದಿದ್ದೀವಿ. ಬನ್ನಿ ಆಡುಮರಿಗಳನ್ನ ಯಾವ ಥರ ಕೊಪ್ಪರಕೆರೆ ತಗೊಂಡೋಗ್ಬಿಡೋದು ನಾವು ಜೊತೆಲಿ ಹೋಗುವ. ನಾನು ಯಾಕೆ ಈ ಲೈಫ್ ಜಾಕೆಟ್ ಹಾಕಿದ್ದೀನಿ ಅಂದರೆ ನನಗೆ ಈಜು ಬರಲ್ಲ, ಸ್ವಲ್ಪ ನೀರು ಅಂದರೆ ಭಯ, ಆದ್ದರಿಂದ ನಾನು ಲೈಫ್ ಜಾಕೆಟ್ ಹಾಕಿದ್ದೀನಿ. ನನ್ನ ಹೆಸರು ಗಿರೀಶ ಅಂತ, ಮಾದೇಪುರದವರು. ಈ ಜಮೀನು ನಂದೇನೆ. ಇಲ್ಲಿಂದ ಆ ಕಡೆ ತಿಟ್ಟಿಗೆ ಆಡ್ ತಗೊಂಡೋಗಿ ಬಿಟ್ಬಿಟ್ಟು ಮೇಯ್ಸ್ಕೊಂಡು ಬರ್ತೀವಿ. ದಿನ ಆಡ್ಕ ತಗೊಂಡೋಗ್ಬಿಡ್ತೀರಿ? ಡೈಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲೇನು ಕಳ್ಳರ ಕಾಟ ಏನಿಲ್ಲ? ಕಳ್ಳರಿಲ್ಲ, ನಾಯಿ ಹಿಡಿಯಲ್ಲ, ಬೇರೆ ಪ್ರಾಣಿ ಅಂತಂದ್ರೆ ಏನಿಲ್ಲ. ಅಲ್ಲಿ ಏನೂ ಇಲ್ಲ. ಇಲ್ಲಿ ಎಷ್ಟು ಎಕರೆ ಇದೆ ನಿಮ್ಮದು? ಇಲ್ಲಿ ಒಂದು ಅರ್ಧ ಎಕರೆ ಐತೆ. ನೀವು ನೈಟ್ ಕಾವಲು ಇರ್ತೀರಿ ಇಲ್ಲಿ? ಹಾಂ, ನೈಟ್ ಇಲ್ಲೇ. ಎಲ್ಲ ಸ್ಕೂಲ್ಗೆ ಹೋಗುವಂಗೆ ಬಂದ್ಬಿಡ್ತವೆ. ಈ ಸ್ಕೂಲ್ ಹುಡುಗರು ವ್ಯಾನ್ ಹತ್ತಂಗೆ ಅದೇ ರೆಡಿ ಆಗ್ಬೋದು. ಆ ಮರಿ ಬರಲ್ದಾ? ಇಲ್ಲ, ಅದಕ್ಕೆ ಬಂದದ್ದು. ಅವತ್ತಾಗ ಬರೀ ಹೇಳಿದ್ರು ಬನ್ನಿ ಹೋಮ ಅಂತ, ಸೇಫ್ಟಿ ಆಗದೆ ಅಂತ. ನನಗೆ ಹೆದರಿಕೆ ಹೋಗಿಲ್ಲ. ನನ್ನ ಕಂಡ್ರೆ ಏನು ಭಯಗೆ ಪಟ್ಟವ? ನಿಮ್ಮ ಕೂತ್ಕಣ. ನನ್ನ ಕಂಡ್ರೆ ಸ್ವಲ್ಪ ಭಯ ಪಡ್ತಾವಕನು. ಗಿರೀಶ್ ಅವರು ಹುಟ್ಟು ಹಾಕೋ ಮುಖಾಂತರ ನಮ್ಮನ್ನು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಕರ್ಕೊಂಡೊಯ್ತವ್ರೆ. ನೀವೀಗ ಒಳಗಿನ ವಿಡಿಯೋದಲ್ಲಿ ಸಾಯಂಕಾಲ ಆಡುಮರಿಗಳನ್ನು ವಾಪಸ್ಸು ಕೊಪ್ಪದಲ್ಲಿ ಕರ್ಕೊಬರ್ತಾ ವಿಡಿಯೋನ ಗಮನಿಸ್ತಾ ಇದ್ದೀರಿ. ನಿಂತ್ಕೋಬೋದಾ? ನಾವೀಗ ಕಾವೇರಿ ನದಿಯ ಮಧ್ಯಭಾಗದಲ್ಲಿದ್ದೀವಿ. 50,000 ಕ್ಯೂಸೆಕ್ಸ್ ಬಂದಾಗ ಭಾರಿ ಕಷ್ಟ ನಿಮಗೆ. 50,000 ಬಂದ್ರೆ ಮನೆಯಿಂದ ಮೇಲೆ ಕೊಟ್ಟೈತೆ ಮುಳಿಕೊಂಡು. ಇದು ಇಲ್ಲಿ ಮೇಯ್ಸಕ್ಕೆ ಹಾಕಿಲ್ಲ, ಹೊರಗಡೆ ಅಥವಾ ಬುಡಕ್ಕೆ ಹಾಕಿಲ್ಲ. ಹಾಂ, ಅದು ಎಲೆಕ್ಟ್ರಿಕ್ ಪವರ್ ಜನ್ರೇಷನ್ ಅಲ್ವಾ? ಅಲ್ಲಿ ನಡೀತದಾ? ರನ್ನಿಂಗ್ ಆಯ್ತಾ? ಒಳಗಿನ ವಿಡಿಯೋದಲ್ಲಿ ಆಡುಮರಿಗಳು ಕೊಪ್ಪರಿಕೆಯಿಂದ ಜಿಗಿದು ಅವು ಗೂಡು ಸೇರ್ಕಕ್ಕೆ ಒಯ್ತಾ ಇರೋ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ನಾನು ಹತ್ತಿರ ಸ್ವಲ್ಪ ಭಯ ಪಡ್ತಾ ಇದ್ದಾವ. ನಾವೀಗ ನದಿಯ ಮತ್ತೊಂದು ದಡಕ್ಕೆ ಬಂದಿದ್ದೀವಿ. ಕೊಪ್ಪರಿಗೆಯಿಂದ ಆಡುಮರಿಗಳು ಜಿಗಿದು ಹೋಗ್ತಾ ಇರೋ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಾವೀಗ ಮುಂದಿನ ವಿಡಿಯೋದಲ್ಲಿ ಗಿರೀಶ್ ಆ್ಯಂಡ್ ಫ್ಯಾಮಿಲಿ ಮೀನು ಹಿಡಿಯೋದನ್ನು ವಿಡಿಯೋ ಮಾಡಿ ತೋರಿಸುವ.